ನಿನಗೆ ಟಿಕೆಟ್ನ ಸಿಟ್ಟಿಂಗ್ ಎಂ ಪಿಗೆ ತಪ್ಪಿಸುವಂಥದಕ್ಕೆ ಕಾರಣ ಏನು? ನಿನ್ನನ್ನು ಒದ್ದು ಆಚೆ ಕಳಿಸೋದ್ರಲ್ಲ ಬಿ ಜೆ ಪಿಯವರು. ಯಾಕೆ ಈಗ ಯತ್ನಾಳ್ ಹತ್ರ ಗುರ್ತಿಸ್ಕೊಂಡು ಮುಂದಿನ ದಿನಗಳಲ್ಲಿ ಯತ್ನಾಳನ್ನ ಇನ್ನೊಂದು ಏನಾದರೂ ಪಾರ್ಟಿ ಗಿಟ್ಟಿ ಕಟ್ಬಿಟ್ಟಾರಂತೂ ಬಿ ಜೆ ಪಿಯವರು ಕರೆದು ಅವನು ಸಮಾಧಾನ ಮಾಡಿ ಯತ್ನಾಳ್ನ ಅವರ ಡಿಮ್ಯಾಂಡ್ ಬೇಸಿಸ್ ಮೇಲೆ ಒಂದು 5-6 ಟಿಕೆಟ್ ಯತ್ನಾಳ್ ಕೇಳಿದ್ರೆ ಅದ್ರಲ್ಲಿ ನನಗೂ ಒಂದು ಟಿಕೆಟ್ ಸಿಗಲಿ, MLA ಟಿಕೆಟ್ ಇಲ್ಲಿ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅನ್ನುವಂಥದ್ದು ನೀನು ಒಂದು ಪ್ರಯತ್ನ ಮಾಡುವಂಥದ್ದಕ್ಕೆ ಇಲ್ಲದೆ ಇರೋದು ಕೆಲಸಗಳೆಲ್ಲ ಮಾಡ್ತಾಯಿದ್ಯಾ. ನಾನು ಬದುಕಿದ್ದೀನಿ ತೋರಿಸುವಂಥದ್ದಕ್ಕೆ ಜನರ ಮಧ್ಯೆ ಇದ್ದೀನಿ ತೋರಿಸುವಂಥದ್ದಕ್ಕೆ ಇವೆಲ್ಲ ಮಾಡ್ತಾ ಇರುವಂಥ ಹಲ್ಕ ಕೆಲಸ ಮಾಡ್ತಾಯಿದ್ಯಾ ನೀನು. ನಿನ್ನ ಯೋಗ್ಯತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ನಾವು. ಇದನ್ನು ನಾವೆಲ್ಲ ಸುಮ್ಮನೆ ಕೂರುವಂಥರಲ್ಲ ಮಗನೇ, ಹೇಳ್ತಾ ಇದ್ದೀನಿ ನೋಡು. ಪಾಪ ಅವ್ರು ಯಾರೋ ಪತ್ರಕರ್ತರ ಸಂಘದವರು ಇನ್ಯಾರೋ ಪತ್ರಿಕೆಯವರು ಅವ್ರ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟ ತಕ್ಷಣ ಅವ್ರು ಬೆಚ್ಚಿ ಬಿದ್ದುಬಿಟ್ಟು ಸುಮ್ಮನೆ ಆಗ್ಬಿಟ್ರಲ್ಲ ಆ ಥರ ಅಂತನಾ? ನಮ್ಗೆ ಯಾವುದೂ ಇಲ್ಲ ಮಗನಿಗೆ, ಎಲ್ಲದಕ್ಕೂ ರೆಡಿ ಇದ್ದೀವಿ ನಾವು. ಇಂಥವರೆಗೂ ಭಾಳ ಸಂಸ್ಕೃತವಾಗಿದ್ದೋ ಸುಸಂಸ್ಕೃತವಾಗಿ ನಾವು ನಡ್ಕೊಂಬಂದಿದ್ದೀವಿ. ನೀನು ಯಾವ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ, ಯಾವ ಲ್ಯಾಂಗ್ವೇಜಲ್ಲಿ ನೀನು ಉತ್ತರ ಜನಗಳ ಹತ್ರ ಮಾತಾಡ್ತೀವಿ, ಅದೇ ಲ್ಯಾಂಗ್ವೇಜ್ ನಾನು ಉತ್ತರ ಕೊಡ್ತೀನಿ. ಬರ್ತೀನಿ ಬಾ ಮತ್ತೆ ನೋಡು. ಸರ್, ಕಾನೂನು ಕ್ರಮ ಜರುಗಿಸೋದು ಒಂದು ಕಡೆ ಇರಲಿ ಸರ್. ರಾಜಕೀಯವಾಗಿ ಇವನು ಏನು ಊರೆಲ್ಲ ಹೇಳ್ಕೊಂಡು ತಿರುಗ್ತಾವನಲ್ಲ, ಲಕ್ಷ್ಮಣ ಅದೇನೋ ಅವನ ಲಕ್ಷ್ಮಣ ಅವನು ಹಿಂಗೆ ಏಕುದ್ದಲ್ಲಿ ಮಾತಾಡ್ತಾನಲ್ಲ, ನಮ್ಮ ಮನೆಯವ್ರ ಬಗ್ಗೆ ಯಾಕೆ ಮಾತಾಡ್ತಾನೆ? ನಂದೇನಾದರೂ ಇದ್ದು ಹೇಳುವಂಥ ಕೆಲಸವನ್ನು ಅಷ್ಟೇ ಅಲ್ವಾ ಮಾಡಬೇಕಾಗಿರೋದು ಇವನು. ನಾನು ಯಾಕೆ ಸ್ಟೇ ತಗೊಂಬಂದಿರೋನು ಅವನಲ್ವಾ ಸರ್? ಸ್ಟೇ ಯಾಕೆ ತಗೊಂಬಂದವನೇ? ಮಾಡಿಸೋ ಬಿಡುಗಡೆ ನೆಕ್ಸ್ಟ್ ಡೇನೇ ಮಾಡ್ತೀನಿ, ನೆಕ್ಸ್ಟ್ ಮೊಮೆಂಟೇ ಮಾಡ್ತೀನಿ, ನೆಕ್ಸ್ಟ್ ಸೆಕೆಂಡೇ ಮಾಡ್ತೀನಿ. ನಾನು ನೆಕ್ಸ್ಟ್ ಸೆಕೆಂಡೇನೆ ಎಪಿಸೋಡ್ ಮೂಲಕ ಹೇಳ್ತೀನಿ. ಇವೊಂದು ಕತೆ ಏನು, ಕರ್ಮಕಾಂಡ ಏನು ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡ್ತೀವಿ ನಾವು. ಇವೊಂದು ಏನಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ತಿಳಿಸುವಂಥ ಕೆಲಸವನ್ನು 100ಕ್ಕೂ 100 ಜನರ ಮುಂದೆ ಹೇಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಿನ್ನ ಯೋಗ್ಯತೆಗೆ ನನ್ನ ಚುನಾವಣೆ ಸಂದರ್ಭದಲ್ಲಿ ನನ್ನ ಒಕ್ಕಲಿಗ ಅಲ್ಲ ಅಂತ ಹೇಳಿದ್ದೀನಿ. ನನ್ನ ಒಕ್ಕಲಿಗ ಅಲ್ಲ ಅನ್ನುವಂಥದ್ದು ಯಾವುದನ್ನು ಪ್ರೂಫ್ ಕೊಟ್ಟ ನೀನು? ನೋಡಿದ್ದ ನೀನು? ಮಗನೇ, ನೀನು ಸರ್ಟಿಫಿಕೇಟ್ ಸಮೇತ ಡಿಸ್ಪ್ಲೇ ಮಾಡಿದ್ನಲ್ಲ. ಇಂಥವೆಲ್ಲ ಮಾಡ್ಕೊಂಡು ತಿರುಗಾಡ್ತಾ ಅಂತ ಕೆಲಸವನ್ನು ಮಾಡ್ತಾಯಿದ್ದೀಯ ನೀನು. ನಿನ್ನ ಯೋಗ್ಯತೆ, ನೀನು ಟಿಕೆಟ್ ಯಾಕೆ ತಪ್ಪಿತು ಅನ್ನುವಂಥದ್ದು ದಯಮಾಡಿ ಅದನ್ನು ಇಮ್ಮಿಡಿಯೇಟಾಗಿ ಹೇಳುವಂಥ ಕೆಲಸವನ್ನು ಮಾಡು. ಟಿಕೆಟ್ ಏನಕ್ಕೆ ತಪ್ಪಿಸಿರು ಅಂತ. ನಿನ್ನ ಆಸ್ತಿ ಎಷ್ಟಿದೆ, ಬಿನಾಮಿ ಆಸ್ತಿ ಯಾರ್ಯಾರ ಹೆಸರೆಲ್ಲ ಸಕಲೇಶ್ಪುರದಲ್ಲಿ ರೆಸಾರ್ಟ್ನ ಕಟ್ಟಿರುವಂಥದ್ದು ಜನಗಳು ಮಾತಾಡ್ಕೊತಾವ್ರೆ. ನಿನ್ನ ತಮ್ಮನ ಹೆಸರಲ್ಲಿ ಅದೇನೋ ಮಾಡಿದ್ಯಾ? ಇಲ್ಲಿ ಮೈಸೂರಲ್ಲಿ ಎಷ್ಟು ಮನೆಗಳಿದ್ದಾವೆ, ಎಷ್ಟು ಅಪಾರ್ಟ್ಮೆಂಟ್ಗಳಿದ್ದಾವೆ, ಎಷ್ಟು ಸೈಟ್ಗಳಿದ್ದಾವೆ, ಅಲ್ಲೆಲ್ಲೋ ಬೆಂಗಳೂರಲ್ಲಿ ಎಷ್ಟು ಅಪಾರ್ಟ್ಮೆಂಟ್ಗಳಿದ್ದಾವೆ, ಎಷ್ಟು ಸೈಟ್ಗಳಿದ್ದಾವೆ, ಅವೆಲ್ಲ ಒಂದಷ್ಟು ಜನಗಳಿಗೆ ಕೇಳ್ತಾ ಇದ್ದಾರೆ. ಹೇಳಪ್ಪ, ಅದು ಹೆಂಗೆ ಬಂತು ದುಡ್ಡು? ಎಲ್ಲಿಂದ ಬಂತು? ಏನು ರಾಗಿ ಭತ್ತ ಬೆಳೆದಿದ್ಯಾ? ಎಷ್ಟು ಎಕರೆ ಜಮೀನಿದೆ ನಿಂದು? ನೀನೇನು ಹಿಂದೆ ಏನಲ್ಲಿದ್ದೇನೆ? ನೀನು ಒಬ್ಬ ಫ್ರೀಲ್ಯಾನ್ಸ್ ಪತ್ರಕರ್ತ ಅಲ್ವಾ? ನಿನ್ನ ಬೆಳೆಸಿದ್ದ ಗುರುನೇ ಬಿಟ್ಟಾಕ್ಬಿಟ್ಟಪ್ಪ ನೀನು. ನಿನಗೆ ಟಿಕೆಟ್ ಕೊಟ್ಟ ಗುರು ವಿರುದ್ಧನೇ ತಿರುಗಿಬಿದ್ದೆ. BL ಸಂತೋಷ್ ವಿರುದ್ಧನೇ ತಿರುಗಿಬಿದ್ದೆ ನೀನು. BL ಸಂತೋಷ್ ಬಿಟ್ಟಾರ? ತಿಕ್ಕದು ಒದ್ದು ನಿನಗೆ ಆಚೆ ಕಳಿಸಿರೋ ಟಿಕೆಟ್ ಇಲ್ದೇನೆ. ಅದರಿಂದ ನೀನು ಬಾ, ಇವತ್ತಿಂದ ಶುರು ಆಗುತ್ತೆ ನೋಡೋಣ. ನಾನು ಅನ್ನುವಂಥದ್ದು ನೋಡೇ ಬಿಡೋಣ. ನಾವು ಫೀಲ್ಡಲ್ಲಿದ್ದೀವಿ. ನೀನು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತೀವೋ ಅದೇ ಲ್ಯಾಂಗ್ವೇಜ್ ನಾನು ಮಾತಾಡ್ತೀನಿ. ಪ್ರಚೋದನೆ ಮಾಡಲಿ ಸರ್. ಬಾಯಿಗೆ ಬಂದಂಗೆಲ್ಲ ಸಿದ್ದರಾಮಯ್ಯನವ್ರನ್ನ ಬೈತಾನೆ, DK ಶಿವಕುಮಾರ್ನ ಬೈತಾನೆ. ಈ ಮಗ ಇವ ಹೇಳ್ತಾನೆ ಯಾವುದೋ ಒಂದು ಇದರಲ್ಲಿ ಡಿಬೇಟಲ್ಲಿ, TV ಡಿಬೇಟಲ್ಲಿ DK ಶಿವಕುಮಾರ್ ಇವನಿಗೆ ಫೋನ್ ಮಾಡಿದ್ರಂತೆ, ಟಿಕೆಟ್ ಕೊಡ್ತೀನಿ ಬಾ ಅಂತ. ನೀನು ಏನಾದರೂ ಆ ಥರದ್ದು ಯಾವುದೋ ಒಂದು ಡಾಕ್ಯುಮೆಂಟ್ ಇದ್ದರೆ ಬಿಡುಗಡೆ ಮಾಡೋಣ ನೋಡೋಣ. DK ಶಿವಕುಮಾರ್ ಅವ್ರ ಮನೆ ಮುಂದುಗಡೆ 3 hours ಕಾಯ್ದಿದ್ದೀಯ ನೀನು ಅವ್ರ ಅಪಾಯಿಂಟ್ಮೆಂಟ್ಗೆ. ಅದು ಸೇರಿಸಿಲ್ಲ ನಿನ್ನ ಅವರು. ನಾನೇ ಹೇಳಿದ್ದೀನಿ ಪತ್ರಿಕಾಗೋಷ್ಠಿನಲ್ಲಿ. DK ಶಿವಕುಮಾರ್ನ ಭೇಟಿ ಮಾಡುವಂಥದ್ದಕ್ಕೆ ಅವ್ರನ್ನ ಕಾಲು ಹಿಡ್ಕೊಳ್ಳೋಕ್ಕೋಸ್ಕರ ನೀನು 3 hours ಕಾಯ್ದಿದ್ದೀಯ ಅವ್ರ ಮನೇಲಿ. ಹತ್ರ ಸೇರಿಸಿಲ್ಲ ಅವರು. ನೀನು ಇವನು ಏನು ಬಹಳ ಇವನು ಬಿಟ್ಟರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಇಲ್ವಾ ಅನ್ನೋಂಥ ರೀತಿಯಲ್ಲಿ ಇವನಿಗೆ ಫೋನ್ ಮಾಡಿ ಕರೆದಿದ್ದರಂತೆ. ಟಿಕೆಟ್ ತಪ್ಪಿದ ಮೇಲೆ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡ್ತೀವಿ ಅಂತ. ಇವ ದೊಡ್ಡ ಇವನ ಕರೆದಿದ್ದರಂತೆ. ದಿನ ಬೆಳಗ್ಗೆ ಎದ್ದರೆ ಮುಸ್ಲಿಮ್ಸ್ ವಿರುದ್ಧ ತಿರುಗಿ ಬೀಳುವುದು, ದಲಿತರ ಬಗ್ಗೆ ಮಾತಾಡುವಂಥದ್ದು, ಹಿಂದುಳಿದ ವರ್ಗದವ್ರ ಬಗ್ಗೆ ಮಾತಾಡುವಂಥದ್ದು, ಬಾನ ಮುಸ್ತಾಕ್ ಬಗ್ಗೆ ಮಾತಾಡುವಂಥದ್ದು, ಕಿಡಿ ಒತ್ಸುವಂಥ ಕೆಲಸ ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನು ಮೇಲೆ